ರಾಜ್ಯದಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಮೃತಪಟ್ಟವರ ಸಂಖ್ಯೆ ಬಾಗಲಕೋಟೆಯಲ್ಲಿ ಬರೋಬ್ಬರಿ 20,000 ಜನರಿಗೆ ಇಸಿಜಿ. ಕಳೆದ 15 ತಿಂಗಳಲ್ಲಿ 20,000 ಜನರಿಗೆ ಇಸಿಜಿ ತಪಾಸಣೆ ಮಾಡಲಾಗಿದೆ. ಇಸಿಜಿ ತಪಾಸಣೆಯಲ್ಲಿ ರಾಜ್ಯದಲ್ಲೇ 5ನೇ ಸ್ಥಾನದಲ್ಲಿರುವಂತಹ ಬಾಗಲಕೋಟೆ 2024ರ ಏಪ್ರಿಲ್ನಿಂದ 2025ರ ಜೂನ್ 29ರವರೆಗೆ 20,647 ಜನರಿಗೆ ಇಸಿಜಿ ಮಾಡಿಸಲಾಗಿದೆ. ಇದರಲ್ಲಿ 144 ಜನರಿಗೆ ಸೆಮಿ ಕ್ರಿಟಿಕಲ್ ಸ್ಥಿತಿ ಇರೋದು ಪತ್ತೆ ಆಗಿದೆ. ಸದ್ಯ ಪ್ರತಿ ತಿಂಗಳು 1,000ಕ್ಕೂ ಅಧಿಕ ಜನರಿಂದ ಇಸಿಜಿ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅದರ ಪೈಕಿ 50ರಿಂದ 60% ನಾರ್ಮಲ್ ಇದೆ, 40% ಕ್ರಿಟಿಕಲ್, ಬಹುತೇಕ ಸರಾಸರಿ 30ರಿಂದ 40 ಈ ವಯೋಮಾನದವರ ತಪಾಸಣೆ ಆಗ್ತಾ ಇದೆ. ಇಸಿಜಿ ಹೆಚ್ಚುತ್ತಾ ಇದ್ರೂ ಬಾಗಲಕೋಟೆಯಲ್ಲಿ ವೈದ್ಯರ ಕೊರತೆ ಮಾತ್ರ ಇದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಬೇಕಿದೆ ಕಾರ್ಡಿಯಾಲಜಿಸ್ಟ್ ವೈದ್ಯರು. ಸದ್ಯ ಬೇರೆ ವೈದ್ಯರಿಂದ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಇಲ್ಲಿ ವೈದ್ಯರೇ ಇಲ್ಲ, ಆ ಥರದೊಂದು ಪರಿಸ್ಥಿತಿ ಇದೆ, ದಯವಿಟ್ಟು ವೈದ್ಯರನ್ನು ನಮಗೆ ಅರೇಂಜ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಕಡೆಯಲ್ಲಿ ಇದೇ ಥರದೊಂದು ಸಮಸ್ಯೆ ಇದೆ. ಈಗ ಹಾಸನ ಅಂತ ಬಂದ್ರೂ ಕೂಡ ಒಬ್ಬರು ಇಬ್ಬರು ಇದ್ದಾರೆ, ಸಾಕಾಗಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಕೇಸಸ್ ಅಂತ ಬಂದಾಗ ಕೆಲವು ಜಿಲ್ಲೆಗಳಲ್ಲಿ ಅದಕ್ಕೆ ತಕ್ಕ ಹಾಗೇನೆ ಟ್ರೀಟ್ಮೆಂಟನ್ನು ನೀಡೋದಕ್ಕೆ ಅಥವಾ ಮಾಹಿತಿಯನ್ನು ನೀಡೋದಕ್ಕೆ ಡಾಕ್ಟರ್ಸ್ಗಳ, ಹೃದ್ರೋಗ ತಜ್ಞರ ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಸರ್ಕಾರ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಇಸಿಜಿ ತಪಾಸಣೆಯಲ್ಲಿ 5ನೇ ಸ್ಥಾನದಲ್ಲಿ ಬಾಗಲಕೋಟೆ ಇದೆ ಅನ್ನೋದನ್ನು ವರದಿ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ಹಾಸ್ಪಿಟ್ಲಿಗೆ ಬರುವವರ ಸಂಖ್ಯೆ, ಟ್ರೀಟ್ಮೆಂಟ್ ಪಡ್ಕೊಳ್ತಿರೋರ ಸಂಖ್ಯೆ ಯಾವ ರೀತಿ ಆಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಅದು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆ ಅಂದ್ರೆ ತಪ್ಪಾಗಲ್ಲ. ಕಳೆದ ವರ್ಷ ನೋಡೋದಾದ್ರೆ ಇಸಿಜಿ ಸಂಬಂಧಪಟ್ಟಂತೆ ಸಾಕಷ್ಟು ನೋಡಿ, ಬಾಗಲಕೋಟೆಯಲ್ಲಿ ಬರೋಬ್ಬರಿ 20,000 ಜನರಿಗೆ ಇಸಿಜಿ ಮಾಡಲಾಗಿದೆ. ಕಳೆದ 15 ತಿಂಗಳಲ್ಲೇ 20,000 ಜನರಿಗೆ ಇಸಿಜಿ ತಪಾಸಣೆ ಮಾಡಲಾಗಿದೆ. ಈ ಇಸಿಜಿ ತಪಾಸಣೆಯಲ್ಲಿ 5ನೇ ಸ್ಥಾನವನ್ನು ಬಾಗಲಕೋಟೆ ಪಡ್ಕೊಳ್ತಾ ಇರೋದು. ಬಟ್ ನಿಮಗಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಹೇಗಿದೆ, ಡಾಕ್ಟರ್ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಇದೆ. ಆ ಕಾರಣಕ್ಕಾಗಿ ಈಗ ಜಿಲ್ಲಾಡಳಿತ ಜೊತೆಗೆ ಅಲ್ಲಿ ಬರುವಂಥ ರೋಗಿಗಳು ಎಲ್ಲರೂ ಮನವಿ ಮಾಡ್ಕೊಳ್ತಾ ಇರೋದು ಈ ಬಗ್ಗೆ ಗಮನ ಹರಿಸಿ, ಇದಕ್ಕೆ ಅಂತ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಕಡೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ನಿಂದ ಒಂದು ತಿಂಗಳಲ್ಲಿ 10 ಜನ, 15 ಜನ, 20 ಜನ ಈ ಥರ ಸಾವು ಸಂಭವಿಸಿರೋದು ಒಂದು ರೀತಿಯಾಗಿ ಆತಂಕಕ್ಕೆ ಕಾರಣವಾಗಿತ್ತು. ಏನಾಗ್ತಾ ಇದೆ, ಯಾಕೆ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋರ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ. ಕೆಲವರು ಎದೆ ನೋವು ಕಾಣಿಸ್ಕೊಂಡಾಗ ತಕ್ಷಣಕ್ಕೆ ಹೋಗಿ ಇಸಿಜಿ ಮಾಡಿಸಿದ್ದಾರೆ. ಕೆಲವರು ಮುಂಜಾಗ್ರತೆ ಕ್ರಮವಾಗಿ ಜನರಲ್ ಚೆಕಪ್ ಮಾಡಿಸ್ಕೊಬಿಡೋಣ, ಯಾಕೆ ಈಗೆಲ್ಲ ಸಾವು ನೋವು ಸಂಭವಿಸ್ತಾ ಇದೆಯಲ್ಲ ಅಂತ ಇಸಿಜಿ ಮಾಡಿಸ್ಕೊಂಡವ್ರು ಇದ್ದಾರೆ. ಇಸಿಜಿ ಏನೋ ಆಗ್ತಾ ಇದೆ, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಅಥವಾ ವೈದ್ಯರ ಸಲಹೆ ಅಂತ ಬಂದಾಗ ವೈದ್ಯರ ಕೊರತೆ ಇರೋದು ಇಲ್ಲಿ ಎದ್ದು ಕಾಣಿಸ್ತಾ ಇರೋದು. ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಏನು ಸಮಸ್ಯೆ ಇದೆಯೋ ಹೃದ್ರೋಗ ತಜ್ಞರು ಇಲ್ದೇನೆ ಅಲ್ಲಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ ಅಂತ ಕೇಳ್ಕೊಳ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರಕ್ಕೆ ಡಿಮ್ಯಾಂಡನ್ನು ಕೂಡ ಮಾಡಲಾಗ್ತಾ ಇದೆ. ನೋಡಿ, ನೋಡ್ತಾ ಇದ್ದ ಹಾಗೆಯೇ ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಅದು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಈಗ ಸರ್ಕಾರ ಸಮಿತಿ ರಚನೆ ಮಾಡಿದೆ, ವರದಿ ಕೇಳಿತ್ತು, ಇದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಎಲ್ಲ ಸಭೆಗಳೆಲ್ಲ ಆಗಿತ್ತು. ಆದರೆ ಮೇಯ್ನ್ಲಿ ಬೇಕಾಗಿರೋದು ಏನು ಹೇಳಿ, ಡಾಕ್ಟರ್ಸ್ಗಳೇ ಇಲ್ಲ ಅಂತ ಅಂದಾಗ ಸರಿಯಾದ ಕಾಲಕ್ಕೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೇ ಇದ್ದಾಗ ಸಾವು ನೋವುಗಳು ಸಂಭವಿಸುವಂಥ ಸಾಧ್ಯತೆಗಳು ದಟ್ಟವಾಗಿರುತ್ತೆ, ಪ್ಯಾನಿಕ್ ಆಗ್ತಾರೆ. ಹಾಗಾಗಿ ಈ ಹಾಸ್ಪಿಟಲ್ಸ್ಗಳಲ್ಲಿ ಎಲ್ಲೆಲ್ಲಿ ವೈದ್ಯರು ಇಲ್ವೋ ಅಲ್ಲಿಗೆಲ್ಲ ವೈದ್ಯರ ನೇಮಕ ಆಗಬೇಕು ಅನ್ನುವಂಥ ಬೇಡಿಕೆ, ಅಟ್ಲೀಸ್ಟ್ ಪ್ರತಿಷ್ಠಿತ ನಗರಗಳು, ಪ್ರತಿಷ್ಠಿತ ಹಾಸ್ಪಿಟಲ್ಗಳೆಲ್ಲಾದರೂ ಕೂಡ ಇರಲಿ ಅನ್ನೋದನ್ನು ಕೇಳ್ಕೊಳ್ತಾ ಇದ್ದಾರೆ.
ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಆಗಲೇ ಡೀಟೇಲ್ಸನ್ನು ನೀಡ್ತಾ ಇದ್ವಿ. ಸದ್ಯ ಬಾಗಲಕೋಟೆಯಲ್ಲಿ ಏನೇನು ಸಿಚುವೇಶನ್ಸ್ ಇದೆ ಅಂತ. ನೀತಿ ಖಂಡಿತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೃದಯ ಕಾಯಿಲೆ ಸಂಬಂಧಪಟ್ಟಂತೆ ಸಾವು ನೋವುಗಳಾಗಿರುವಂತದ್ದು, ಅತಿ ಹೆಚ್ಚು ಸಾವುಗೀಡಾಗಿರ್ತಕ್ಕಂಥ ಹುಬ್ಬಳ್ಳಿ ಮತ್ತು ಹಾಸನ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅದರಲ್ಲಿ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಸರ್ಕಾರದ ಸೂಕ್ತ ವ್ಯವಸ್ಥೆಯೊಂದಿಗೆ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ 3 ಕೇಂದ್ರಗಳನ್ನ ಮಾಡಿ ಇಲ್ಲಿ ಇಸಿಜಿ ಪ್ರಕರಣಗಳಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ 5ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ 3 ಒಂದು ತಂಡಗಳನ್ನ ನೇಮಕ ಮಾಡಿರುವಂತದ್ದು. ಪ್ರಮುಖವಾಗಿ ತಾಲೂಕಾ ಕೇಂದ್ರ ಮತ್ತು ಹುನಗುಂದ ಕೇಂದ್ರದಲ್ಲಿ ಕೂಡ ಅತಿ ಹೆಚ್ಚು ಇಸಿಜಿ ಪ್ರಕರಣಗಳನ್ನ ಅಲ್ಲಿ ಆ ಹೃದಯ ಕಾಯಿಲೆ ಇಲ್ಲಿ ಇಸಿಜಿ ಮಾಡಿ ಅವರನ್ನು ಹೆಚ್ಚಿನ ನಿಗಾ ವಹಿಸಲಿಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರ್ಧಾರಗಳನ್ನ ಕೂಡ ಮಾಡಬೇಕು. ಈ ಬಗ್ಗೆ ಮಾತನಾಡಲಿಕ್ಕೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಮಹೇಶ್ ಕೋಣಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತೆಲ್ಲ ಅಂದಾಗ ಸಹಜವಾಗಿ ಪ್ಯಾನಿಕ್ ಆಗ್ತಾರೆ ಜನ. ಈಗ ನಾವು ಬಾಗಲಕೋಟೆ ಅಂತ ಬಂದಾಗ ಇಸಿಜಿ ಮಾಡಿಸೋರ ಸಂಖ್ಯೆ ಜಾಸ್ತಿ ಇದೆ, ಬಟ್ ಸಮಸ್ಯೆಗಳಿದೆ ಹಾಸ್ಪಿಟಲು ಡಾಕ್ಟರ್ಸ್ಗಳ ವಿಚಾರದಲ್ಲಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ಮೇಡಮ್, ಖಂಡಿತವಾಗಿ ಇವಾಗೆಲ್ಲ ಮಾಧ್ಯಮ